ಓ ನಮ ಶಿವ. ಈ ನಂದಿ ಏನದಲ್ಲ ಇದು ಜನರಿಗೆಲ್ಲ ಆಶ್ಚರ್ಯ ಗೂಡಿಸುವ ಕೆಲಸ ಮಾಡತ್ತ. ಅಂದ್ರೆ ಪ್ರತಿದಿನ ನಿತ್ಯ ಈ ಮಲ್ಲಿಕಾರ್ಜುನ ದೇವಸ್ಥಾನ ಒಳಗೆ ಬಂದು ಪ್ರದಕ್ಷಿಣೆ ಹಾಕ್ತದಲ್ದೇನೆ ದೇವ್ರ ಗರ್ಭಗುಡಿ ಒಳಗ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬರ್ತದ. ಅಷ್ಟಕ್ಕೂ ಈ ನಂದಿ ಕಾಣುವುದಿಲ್ಲ. ಅಂದ್ರೆ ಕುರುಡಿ ಇರುವಂತ ನಂದಿಗೆ ಪ್ರತಿದಿನ ಬಂದು ಪ್ರದಕ್ಷಿಣೆ ಹಾಕ್ತದ. ಎಷ್ಟೋ ತನಕ ಹಾಕ್ತದ, ತನಕ ಆಯಾಸ ಆಗೋ ತನಕ ಆ ಪ್ರದಕ್ಷಿಣೆ ಹಾಕಿ ಸೈಡಿಗೆ ಹೋಗಿ ಕುಂತ್ಕೋತದ. ಆಶ್ಚರ್ಯ ಯಾವ ಊರು ಒಳಗ ನಡೆದ ಅಂದ್ರೆ ಹೇಳಿದ್ರ ನಮ್ಮ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಒಳಗ ಒಂದು ಪೇಡಶೂರ ಗ್ರಾಮ ಬರ್ತದ. ಆ ಗ್ರಾಮ ಒಳಗ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಒಳಗ ಪ್ರತಿದಿನ ನಿತ್ಯ ಈ ಘಟನೆ ನಡೆದ. ಈ ವಿಷಯ ಗೊತ್ತು ಆಗಿ ಕೆಲವು ದಿನಗಳು ಹಿಂದೆ ಮೇಡಮ್ದವರು ಬಂದರು ಅಂತ ಈ ನಂದಿಗೆ ಉಲ್ಟಾ ತಿರುಗಿಸಿ ಪಟ್ರು. ಆದರೂ ಕೂಡ ಉಲ್ಟಾ ತಿರುಗಲಾರ್ದೆ ಮತ್ತೆ ರೈಟ್ ವೇಗ ತಿರುಗಲಕ್ಕ ಸ್ಟಾರ್ಟ್ ಮಾಡಿತಂತ. ಈ ಮಲ್ಲಿಕಾರ್ಜುನ ದೇವಸ್ಥಾನ ಬಗ್ಗೆ ಹೇಳಿದ್ರೆ ಬಹಳಷ್ಟು ಪುರಾತನವಾದ ದೇವಸ್ಥಾನ ಇದು ಆಗಿದ್ದು. ಇಲ್ಲಿ ಬಂದು ಒಂದು ಶಾಸನ ಕೂಡ ಅದ ಕಾಣಿಸ್ತಾ. ಸುತ್ತಮುತ್ತ ಬಹಳಷ್ಟು ಶಿಲ್ಪಕಲೆಗಳು ಕೂಡ ನೋಡಕ್ ಕಾಣಿಸ್ತಾ. ಈ ದೇವಸ್ಥಾನ ಎದುರುಗಡೆ ದೊಡ್ಡ ಬಾವಿ ಕೂಡ ಇಲ್ಲಿ ಅದಾರಿ. ಬಾವಿ ಕೂಡ ಬಹಳಷ್ಟು ದೊಡ್ಡ ಗಾತ್ರದ ಒಳಗೆ ಅದಾರಿ. ನೋಡಿದ್ರಲ್ಲ ಯಾವ ರೀತಿ ಸುತ್ತ ಆಗ್ತದ ಹೇಳಿ ನೋಡಿ. ನಮಗೆ ಆಯಾಸ ಆಗ್ತಿರ್ಬೋದು, ಆದರೆ ನಂದಿ ಮಾತ್ರ ಆಯಾಸ ಆಗೋಲ್ಲ. ಇವತ್ತು ನಾನು ನಿಮಗೆ ಕೊಟ್ಟ ನಂದಿ ಬಸವ ಮಾಹಿತಿ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಬಗ್ಗೆ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದರವರೆಗೂ ನನಗೂ ಫಾಲೋ ಮಾಡಿರಿ. ಫಾಲೋ ಮಾಡಿರಿ, ಯಾಕಂದ್ರೆ ಇದೇ ಥರ ಆಶ್ಚರ್ಯಪಡಿಸುವ ವಿಷಯಗಳು ಇಟ್ಟುಕೊಂಡು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಧನ್ಯವಾದಗಳು.